ಜಾರಿ ನಿರ್ದೇಶನಾಲಯದಿಂದ ವ್ಯವಸ್ಥಿತವಾಗಿ ದಾಳಿ ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಈಗ ಕಿಡಿಕಾರ್ತಾ ಇದೆ. ಕಾಂಗ್ರೆಸ್ ನಾಯಕರನ್ನ ವ್ಯವಸ್ಥಿತವಾಗಿ ಹತ್ತಿಕ್ಕುವಂತಹ ಕೆಲಸ ಮಾಡಲಾಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಹಗರಣಗಳಾಯಿತು, ಅಲ್ಲಿ ಎಲ್ಲೂ ಕೂಡ ಜಾರಿ ನಿರ್ದೇಶನಾಲಯ ಇಡಿ ಅವರು ಹೋಗ್ತಿಲ್ಲ, ಯಾವ ಕಾರಣಕ್ಕಾಗಿ ಅಲ್ಲಿಗೆ ಹೋಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ವಾಲ್ಮೀಕಿ ಮುಡಾ ಹಗರಣಗಳು ಮಾತ್ರ ಕಣ್ಣಿಗೆ ಕಾಣುತ್ತೆ, ಬಿಜೆಪಿಯವರ ಹಗರಣಗಳು ಯಾವುದು ಕೂಡ ಕಣ್ಣಿಗೆ ಕಾಣುವುದಿಲ್ಲ, ಯಾಕೆ ಅಂತ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ ಇಡಿ ಹೋಗ್ತಾ ಇಲ್ಲ, ಚುನಾವಣೆ ಬಾಂಡು SBIದು ಚುನಾವಣೆ ಬಾಂಡು, ಅಲ್ಲಿ ಯಾಕೆ ಇಡಿ ಅವರು ಹೋಗ್ತಾ ಇಲ್ಲ, ಅಲ್ಲಿ ಯಾಕೆ CBI ಹೋಗ್ತಾ ಇಲ್ಲ, ಅಲ್ಲಿ ಯಾಕೆ ಸೋಮೋಟ ಕೇಸುಗಳು ಆಗ್ತಾ ಇಲ್ಲ, ಅಲ್ಲಿ ಯಾಕೆ ಅವ್ರ ಮನೆಗೆ ತನಿಖೆಗಳಾಗ್ತಾ ಇಲ್ಲ. ವಾಲ್ಮೀಕಿ ಹಗರಣ ಕಣ್ಣಿಗೆ ಕಾಣುತ್ತೆ, ಮೂಢ ಹಗರಣ ಕಣ್ಣಿಗೆ ಕಾಣುತ್ತೆ, BJP ಅವ್ರಿಗೆ ಯಾವ ಹಗರಣ ಕಣ್ಣಿಗೆ ಕಾಣಂಗಿಲ್ಲ. ಕೇಂದ್ರ ಸರ್ಕಾರದ್ದು ಒಂದು 2 ವರ್ಷದ ಚುನಾವಣೆ ಪೂರ್ವದೊಳಗೆ ಏನು ಕೆಲವೊಂದಿಷ್ಟು ಹಗರಣಗಳಾದವಲ್ಲ ಕೇಂದ್ರ ಸರ್ಕಾರದ್ದು, ಅದ್ರ ಬಗ್ಗೆ ಯಾಕೆ ಚರ್ಚೆಗಳಾಗ್ತಾ ಇಲ್ಲ, ಇಡಿಗಳು ಯಾಕೆ ಸೋಮೋಟ ಕೇಸುಗಳಾಗ್ತಾ ಇಲ್ಲ. ಇಲ್ಲಿ ಮಾತ್ರ ಇದಕ್ಕೆಲ್ಲ ಹೆದರಂಥ ಪ್ರಶ್ನೆ ಇಲ್ಲ. ಇವರು ಸೋಮೋಟೋ ಕೇಸ್ ಹಾಕಿ ಕರ್ನಾಟಕ ಸರ್ಕಾರದ ಮೇಲೆ ಗೂಬೆ ಕುಂದಿರಿಸ್ಬೇಕು, ಕಾಂಗ್ರೆಸ್ದ ಶಾಸಕರ ಮೇಲೆ ಗೂಬೆ ಕುಂದಿರಿಸ್ಬೇಕು ಅಂತಂದು ಇಂಥವೆಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ. ಇಂಥ ಪ್ರಯತ್ನಗಳಿಗೆ ಹೆದರೋದಿಲ್ಲ. BJPಯವರಿಗೂ ಗೊತ್ತು, ಕಾಂಗ್ರೆಸ್ ಪಾರ್ಟಿಗೆ ಒಂದು ಇತಿಹಾಸ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಇದೆ. ನಮ್ಮ ರಾಜ್ಯದ ಅಧ್ಯಕ್ಷ ಹೇಳಿದಂಗೆ ಕಾಂಗ್ರೆಸ್ ಪಕ್ಷ ಈ ದೇಶದ ಇತಿಹಾಸ ಇರುವಂಥ ಪಕ್ಷ. ಅದಕ್ಕೆ ಬ್ರಿಟಿಷರನ್ನೇ ಓಡಿಸ್ತವ್ರು ನಾವು ಕಾಂಗ್ರೆಸ್ ಪಕ್ಷದವರು. ಇನ್ನು ಈ BJPಯವರಿಗೆ ತಲೆಬಾಗ್ತೀವ, ಈ ರಾಜಕಾರಣಕ್ಕೆ ತಲೆಬಾಗ್ತೀವ. ಇನ್ನು ಕಾಂಗ್ರೆಸ್ ನಾಯಕರ ಬಗ್ಗೆ ಶ್ರೀರಾಮುಲು ಅವರು ಲೇವಡಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ಶ್ರೀರಾಮುಲು ತಮ್ಮ ಜಿಲ್ಲೆ ಬಗ್ಗೆ ಬೇಕಾದ್ರೆ ಮಾತನಾಡಲಿ, ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಮಾತನಾಡಲಿ, ನಮ್ಮಲ್ಲಿ ಬೃಂದಾವನ ಇದೆಯೋ ಆಮೇಲೆ ಹೇಳಿ. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಆಕ್ರೋಶ ಹೊರಹಾಕಿದ್ದಾರೆ. ರಾಮುಲು ಅವರು ಮೊದಲು ತಮ್ಮ ಜಿಲ್ಲೆಯ ಬಗ್ಗೆ ಮಾತಾಡಲಿ. ರಾಮುಲು ಸಾಹೇಬರು ತಮ್ಮ ಸ್ನೇಹಿತರ ಬಗ್ಗೆ ಮಾತಾಡಲಿ, ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಏನೇನು ಹಗರಣ ಆಯಿತು, ಈಗ ಅವ್ರ ಗೆಳೆಯರು ಎಲ್ಲಿದ್ದಾರೆ ಅದ್ರ ಬಗ್ಗೆ ಮಾತಾಡಲಿ. ರಾಮುಲು ಸಾಹೇಬರು ಬೃಂದಾವನ ಐತೋ ಏನು ಪಾರ್ಕ್ ಐತೋ ಏನೈತೆ ಅಂತ ಮೊದಲು BJPಯವ್ರ ಮನೆ ಮುಂದೆ, ಬಳ್ಳಾರಿಯ ತಮ್ಮ ಗೆಳೆಯರ ಮನೆ ಮುಂದೆ ಯಾವ್ಯಾವ ಪಾರ್ಕ್ಗಳದಾವೆ, ಯಾವ್ಯಾವ ಬೃಂದಾವನ ಅದಾವ ಅನ್ನೋದನ್ನು ಮಾತಾಡಲಿ.